ಏನಕ್ಕೆ ಬಂದ್ರಿ ಇಲ್ಲಿಗೆ? ನನ್ನ ಮಗನ ಮದುವೆ ಪ್ರಿಪ್ರೇಷನ್ ಚೆನ್ನಾಗೇ ನಡೀತಿದೆ, ಅದಕ್ಕೆ ಕಲ್ಲಾಕಕ್ಕೆ ಬಂದ್ರಾ? ಸಮರ್ಥ್ ಕಾಲ್ ಮಾಡ್ತಿದ್ದಾನೆ. ಅಲ್ಲಿ ಏನಾಗ್ತಿದೆ ಅಂತ ಹೇಳಕ್ಕಿರ್ಬೇಕು. ಪಿಕ್ ಮಾಡು ಬ್ರೋ. ಅಪ್ಪ ಅಮ್ಮ ಅವರಿಬ್ರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಇಲ್ಲೇನು ನಡೀತೆ ಅನ್ನೋದು ನಿಮಗೂ ಗೊತ್ತಾಗ್ಲಿ ಅಂತ ಕಾಲ್. ಆಸೆ ಪಟ್ಟಿದ್ರು. ಮಕ್ಕಳ ಆಸೆನ ನಿರಾಸೆ ಮಾಡಬೇಡಿ. ದಯವಿಟ್ಟು ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಬ್ರಿಗೂ ಮದುವೆ ಮಾಡಿಸಿ. ಓಹೋ, ಮತ್ತೆ ಶುರು ಮಾಡಿದ್ರ ನಿಮ್ಮ ನಾಟಕನ? ಅಷ್ಟಕ್ಕೂ ಅವರಿಬ್ರು ಮದುವೆ ನಿಂತಿದ್ದು ನಮ್ಮಿಂದ ಅಲ್ಲ, ನಿಮ್ಮಿಂದಾನೆ. ನಿಮ್ಮಂಥವ್ರ ಮನೆ ಹೆಣ್ಣು ತರೋ ಅವಶ್ಯಕತೆ ನಮಗಿಲ್ಲ. ನೀವು ಮುಚ್ಚಿಟ್ಟಿದ್ದು ಎರಡ ವಿಷಯ. ಆ ಡ್ರೈವರ್ ಹುಡುಗ ಇವ್ರ ಮಗ ಅನ್ನೋದನ್ನೇ ಮುಚ್ಚಿಟ್ರಿ. ಸಾಲದು ಅಂತ ಈ ವಯಸ್ಸಲ್ಲಿ ಮಗು. ಅದೇನಾದ್ರೂ ಆಗೋಗ್ಲಿ, ಮಕ್ಕಳು ಮದುವೆ ಆದ್ರೆ ಸಾಕು ಅನ್ಕೊಂಡ್ರೆ ಪೊಲೀಸ್ನವರು ಇವ್ರ ಮನೆಗೆ ಬಂದು ಇವ್ರ ಮಗನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾವು ನಿಮ್ಮ ಮನೆಗೆ ಹೆಣ್ಣು ತರಬೇಕಾ? ನೋಡಿ, ಇದೆಲ್ಲ ಯಾಕಾಯ್ತು ಹೇಗಾಯ್ತು ಅಂತ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಹಾಗೂ ಒಂದು ವೇಳೆ ನಿಮಗೆ ನಮ್ಮದೇ ತಪ್ಪು ಅಂತ ಅನ್ಸಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಿ. ನಮ್ಮ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಡಬೇಡಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ನಿಧಿಯನ್ನು ನಿಮ್ಮ ಮನೆ ಸೊಸೆ ಮಾಡಿಕೊಡಿ. ಈ ರೀತಿ ಅಂಗಲಾಚಿ ಬೇಡ್ಕೊಂಡು ಭಿಕ್ಷೆ ಬೇಡಿದ್ರೆ ನಾವು ಕರಗ್ತೀವಿ ಅಂತ ಅನ್ಕೋಬೇಡಿ. ಅಣ್ಣ, ಅಪ್ಪ ಅಮ್ಮನ ಭಿಕ್ಷುಕರು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಎಲ್ಲ ಸಹಿಸ್ಕೊಂಡಿರ್ಬೇಕಾ? ಆಗಿದ್ದಾಗಲಿ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಬಿಟ್ಟೆ ಬರ್ತೇನೆ. ಬೇಡ ಸಮರ್ಥ್, ಆತರ ಪಡಬೇಡ, ಸಮಾಧಾನವಾಗಿರು. ಅಪ್ಪ ಅಮ್ಮ ಮಾತಾಡ್ತಾರಲ್ಲ, ಅವ್ರು ಏನು ಮಾತಾಡ್ತಾರೋ ನೋಡೋಣ. ನಿಮ್ಮ ಮನೆ ಸಂಬಂಧನ ಬೆಳೆಸಿದ್ರೆ ನೋಡೋ ಜನ ಆಡ್ಕೊಂಡು ನಗ್ತಾರೆ. ನೀವು ನಿಮ್ಮ ಮಕ್ಕಳು ನಮ್ಗೆ ಎಷ್ಟು ಅವಮಾನ ಮಾಡಿದ್ರಿ.